ಮಾರ್ಗದರ್ಶನ ಹಾಗೂ ಸಮಾಜ ಅಭಿವೃದ್ಧಿಗೆ ಸಂಬಂಧಿಸಿದ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶ್ರಯ ಗೌರವ ಬ್ಯಾಂಕ್ ಆಫ್ ಇಂಡಿಯಾ 2024 ವೀರವನಿತೆ ಅವಾರ್ಡ್ ಕೂಡ ಹೌದು. ಹಾಗೆ ನಮ್ಮ ಕಡೆಯಿಂದ ಅವಾರ್ಡ್ ಪಡ್ತೀನಿ. ಹಾಗೆ ಗೌಡ ಕಮ್ಯುನಿಟಿ ಸೆಂಟ್ ಸರ್ಕಲ್ ಅವರಿಂದ ನನಗೆ ಗೌಡ ಪ್ರೆಸಿಡೆಂಟ್ ಅವಾರ್ಡ್ ಕೂಡ ಬಂದಿದೆ. ನನ್ನ ಓಟಿ ಸೇರಿದ ಮುಖ್ಯ ಉದ್ದೇಶ ಏನು ಅಂದರೆ, ನನಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಇದು ಬಂದಾಗ ಯಾವಾಗ ನಾನು ಮಿಸಸ್ ಸೌತ್ ಇಂಡಿಯಾ ಆದೆ ಆವಾಗ ನಾನು ಭಾಳಷ್ಟು ಕಲಿತೆ. ಅದ್ರ ಕಲಿತಾಗ ನಾನು ಏನಾದರೂ ಒಂದು ಕಮ್ಯುನಿಟಿ ಮಾಡಬೇಕಲ್ಲ ನಮಗೆ ಸಮುದಾಯಕ್ಕೆ ಅಂತ ಹೇಳುವಾಗ ನನಗೆ ಈ ಸಂಸ್ಥೆನೇ ನನಗೆ ಉತ್ತಮ ಆಯ್ಕೆ ಅಂತ ಹೇಳಿಸ್ತು. ಬಂದು 1 ವರ್ಷಕ್ಕೆ ನಾನು ಸೆಕ್ರೆಟರಿ ಪೋಸ್ಟ್ ಕೂಡ ಸಿಕ್ತು ನನಗೆ. ಸೊ ಹಾಗಾಗಿ ನನಗೆ ಸರ್ವ್ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. ಯಾರಿಗಾದರೂ ಸಹಾಯ ಮಾಡೋ ಉದ್ದೇಶ ಇದ್ದಲ್ಲಿ ನಿಮ್ಮಲ್ಲಿ ಹೆಚ್ಚು ಹಣ ಇತ್ತು, ನಾನು ನಿಮ್ಮಲ್ಲೇ ಹಣ ಇಲ್ಲದೇ ಇದ್ದರೆ ಸಹಾಯ ಮಾಡಿ ಅಂತ ನಾನು ಕೇಳೋಕ್ಕೆ ಬರಲ್ಲ. ನೀವು ದುಡಿಯೋದ್ರಲ್ಲಿ ನಿಮಗೆ ಒಂದು 5% ನಿಮಗೆ ಸಹಾಯ ಮಾಡೋ ಗುಣ ಇದೆ ಅಥವಾ ಮಾಡಬಹುದು ಅನ್ನೋದಾದರೆ ಖಂಡಿತ ಇಲ್ಲಿ ಬಂದು ಸೇರಿ. ರೋಟ್ರಿ ಅಂದರೆ ಬರೀ ಸಹಾಯವಲ್ಲದೆ ಅಲ್ಲ, ನಿಮಗೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ. ಸೊ ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಬಿಲ್ಡ್ ಆಗುತ್ತೆ. ಅದಾದಲೇ ಅವ್ರು ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಫೆಲೋಶಿಪ್ ನೀವು ಎಲ್ಲೇ ಹೋದರೂ, ನೀವು ಇಂಟರ್ನ್ಯಾಷನಲ್ ಹೋದರೂ ಕೂಡ ನಿಮಗೆ ನಾವು ರೋಟ್ರಿ ಅವರಂದರೆ ಒಂದು ಅಲ್ಲಿ ಒಂದು ನಿಮಗೆ ಗ್ರೇಡ್ ಇದೆ. ನೀವು ಆ ಬ್ಯಾಡ್ಜ್ ನೋಡಿದ್ರೆ ಇದೆ. ಆ್ಯಕ್ಚುಲಿ ಏನಂದರೆ ಒಂದು ರೋಟ್ರಿ ಬಂದು ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ, ಏರ್ಪೋರ್ಟಲ್ಲಿ ಯಾರೋ ರೋಟ್ರಿ ಪಿನ್ ಹಾಕೊಂಡು ಚೆಕ್ಕಿಂಗ್ ಮಾಡುವಾಗ ಅವ್ರು ಬ್ಯಾಗ್ನ ಸೈಡಿಗೆ ಇಟ್ಟಿದ್ರಂತೆ. ಸೊ ಇದರಲ್ಲಿ ಏನಿದೆ ಅಂತ ಹೇಳುವಾಗ ಅವರು ನಾನು ನೋಡಿ ರೋಟ್ರಿ ಅವ್ರದ್ದು ಎಲ್ಲ ನಮ್ಮ ಮೆಂಬರ್ಸು ಇಂಟರ್ನ್ಯಾಷನಲ್ ಇದ್ದಾರೆ, ಅವ್ರ ಮನೆಗಳಿಗೆಲ್ಲ ಹೋಗಿದ್ದೆ, ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ. ಅವ್ರ ಮುಂದೆ ನಾನು ಓಪನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಹಾಗೇ ತಂದೆ ಅನ್ನುವಾಗ ಅವರು ರೋಟ್ರಿ ಪಿನ್ನ ನೋಡಿ ಬಿಡಿ ಸರ್ ರೋಟ್ರಿ ಅವ್ರು ಮೋಸ ಮಾಡಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಟಿದ್ರಂತೆ. ಸೊ ಇಷ್ಟು ವ್ಯಾಲ್ಯೂ ಇದೆ ರೋಟ್ರಿಗೆ. ಅದಲ್ಲದೆ ಇಂಟ್ರಾಕ್ಟ್ ಕ್ಲಬ್ ಅಂತ ಮಕ್ಕಳಿಗೂ ಕೂಡ ಇದೆ. ನನ್ನ ಮಗಳು ಸಹ ಇಂಟ್ರಾಕ್ಟ್ ಕ್ಲಬ್ನ ಪ್ರೆಸಿಡೆಂಟ್ ಆಗಿದ್ದಾಳೆ. ಸೊ ರೋಟ್ರಿ ಓದೋ ಮಕ್ಕಳಿಗೂ ಕೂಡ ತುಂಬ ಸಹಾಯ ಮಾಡುತ್ತೆ. ಓನ್ಲಿ ನೀವು ಸೋಷಿಯಲ್ ಸರ್ವಿಸಿಗೆ ಬಂದರೆ ನಾವು ಸಹಾಯ ಮಾಡಬೇಕು, ಹಣ ಖರ್ಚು ಮಾಡಬೇಕು ಅಂತೇನಿಲ್ಲ. ನಿಮಗೂ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ, ಬಿಸ್ನೆಸ್ ಬೆಳೆಯುತ್ತೆ, ಹಾಗೆ ಫ್ರೆಂಡ್ಶಿಪ್ ಫೆಲೋಶಿಪ್ ಕೂಡ ಬೆಳೆಯುತ್ತೆ. ಸೊ ಎಲ್ಲರೂ ರೋಟ್ರಿ ಸೇರೋವಂಥ ಗುಣ ಇದ್ದರೆ ಸೇರಿ, ಸಹಾಯ ಮಾಡೋ ಮನೋಭಾವ ಇದ್ದರೆ ಮಾಡಿ. ಸೊ ನಾನು ಮಿಸಸ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಆದಾಗ ಏನಾದರೂ ಒಂದು ಸೊಸೈಟಿ ಕೊಡಬೇಕು, ಸೊಸೈಟಿ ನನಗೆ ಹೆಸರು ತಂದುಕೊಂಡಿದೆ. ಸುಮಾರಷ್ಟು ಸಮುದಾಯಗಳು ನನ್ನ ಸನ್ಮಾನಿಸಿದರು. ಆಗ ನನ್ನ ಕಡೆಯಿಂದ ಏನಾದ್ರು ಮಾಡಬೇಕು ಅಂತೇಳಿ ಈ ಚಿಕ್ಕ ಸೇವೆಗಾಗಿ ನನಗೆ ಸೇರಿಕೊಂಡೆ. ರೋಟ್ರಿಗೆ ಸೇರೋದಕ್ಕೆ ಏನಾದರೂ ಒಂದು ಈ ಥರ ಕ್ವಾಲಿಟೀಸ್ ಇರಬೇಕಂತ ಏನಾದರೂ? ಆ ಥರ ಏನೂ ಇಲ್ಲ. ಮನೋಭಾವ, ನಿಮಗೊಂದು ಸಹಾಯ ಮನೋಭಾವ, ನಿಮಗೆ ಸಹಾಯ ಮಾಡಬೇಕು ಅಂತಿಲ್ಲ. ಬಟ್ ಒಂದು ಮೆಂಬರ್ಶಿಪ್ಗೆ ಅಂತ ಒಂದು ಫೀಸ್ ಅಂತೂ ಇರುತ್ತೆ. ಅದು ಯಾಕೆ ಅಂತಂದರೆ, ನಾವು ಡಿಸ್ಟ್ರಿಕ್ಟ್ ರೋಟ್ರಿ ಮತ್ತು RI ರೋಟ್ರಿ ಇಂಟರ್ನ್ಯಾಷನಲ್ ರೋಟ್ರಿಗೆ ಒಂದು ಫಸ್ಟ್ ಫೀಸ್ಗಳನ್ನ ಕಟ್ಟಬೇಕಾಗುತ್ತೆ ನಮ್ಮ ಕ್ಲಬ್ಬಿಂದ. ಸೊ ಹಾಗಾಗಿ ನಾವು ಕಟ್ಟಬೇಕು. ನಿಮ್ಗೆ 1 ವರ್ಷ 2 ವರ್ಷ ನಿಮಗೆ ರೋಟ್ರಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿರುವಂಥ ಮೆಂಬರ್ಸ್ಗಳ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಿ, ನಿಮಗೇನಾದ್ರು ಹೆಲ್ಪ್ ಆಗುತ್ತಾ ಫಸ್ಟ್ ನೋಡ್ಕೊಂಡು ನೀವು ಬೆಳಿ. ನೀವು ಫಸ್ಟೇ ಬಂದ ತಕ್ಷಣ ಏನು ಸಹಾಯ ಮಾಡಬೇಕಾಗಿಲ್ಲ ರೋಟ್ರಿ ಅಂತ. ನಿಮ್ಮ ಒಂದು ಮೆಂಬರ್ಶಿಪ್ ಫೀಸಿಗೆ ಏನೋ ಮಾತ್ರ ಹಣವನ್ನು ಕಟ್ಟಬೇಕಾಗುತ್ತೆ. ಕಟ್ಟಿದ ನಂತರ ನೀವು 3 ವರ್ಷ 4 ವರ್ಷ ನಿಮ್ಮದೇ ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಕೊಳ್ಳಿ, ಅಲ್ಲಿ ಕಾಂಟ್ಯಾಕ್ಟ್ಸ್ ತೊಗೊಳ್ಳಿ. ಅದಾದ ನಂತರ ನಿಮ್ಗೆ ಸಹಾಯ ಮಾಡುವಂಥ ಶಕ್ತಿ ದೇವ್ರು ಕೊಟ್ಟಲ್ಲಿ ಅಥವಾ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಬಂದಲ್ಲಿ ನೀವು ಸಹಾಯ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. ಓಕೆ, ನನ್ನ ಕಾಂಟ್ಯಾಕ್ಟ್ ನಂಬರ್ 9742220961. ಸೊ ರೋಟ್ರಿಗೆ ಸೇರಬೇಕು ಅಂತ ಮಾಹಿತಿ ಏನಾದರೂ ಬೇಕಿದ್ದಲ್ಲಿ ನಾನು ಕಾಲ್ ಮಾಡಿದ್ರೆ ಖಂಡಿತ ನಾನು ಹೇಗೆ ಅಂತ ಹೇಳ್ತೀನಿ. ಕೆಲವೊಂದು ಕ್ಲಬ್ಗಳೆಲ್ಲ ಒಂದಷ್ಟು ಪ್ರೋಟೋಕಾಲ್ ಇದೆ, ಇನ್ನೊಂದಷ್ಟು ಕ್ಲಬ್ಗಳಲ್ಲಿ ಮೆಂಬರ್ಶಿಪ್ ಬೇಕಾಗಿರುವಾಗ ಹಾಗೆ ಸೇರೋ ಅಂತಿದೆ. ನಿಮ್ಮ ಏರಿಯಾ ಯಾವುದಿದೆ ಅದ್ರ ಬೇಸ್ಡ್ ಆನ್ ನಿಮಗೆ ಮೀಟಿಂಗ್ಸ್ಗೆಲ್ಲ ಹೋಗ್ಲಿಕ್ಕೆಲ್ಲ ಈಸಿ ಆಗುವಂಥ ಏರಿಯಾಗಳನ್ನ ನೀವು ಸೇರ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ಬೇರೆ ಕಾಂಟ್ಯಾಕ್ಟ್ಸ್ ಏನೋ ನಿಮ್ಮ ಏರಿಯಾಗೆ ಬೇಕು ಅದನ್ನು ನಾನು ಕೊಡ್ತೀನಿ. ಥ್ಯಾಂಕ್ ಯು. ರೋಟರಿ ಬ್ಯಾಂಕ್ ನಾವು ರೋಟರಿ ಬ್ಯಾಂಕ್ ವಿಜಯನಗರದಿಂದ ಕನ್ಸಲ್ಟಾಗಿ ಈ ರೋಟರಿ ಬ್ಯಾಂಕ್ ರೋಟರಿ ಎಬಿಲಿಟಿ ಫಾರ್ ಆ್ಯಕ್ಚುಲಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಯಾರು ಡಿಸೇಬಲ್ಡ್ ಈಗ ಅವ್ರ ಮನಸ್ಸಿನಲ್ಲೂ ಅವರು ಇವರಿಗೆ ಅವ್ರ ಎಬಿಲಿಟೀಸ್ ಕೊಟ್ಟಿದ್ದಾರೆ. ಮತ್ತು ದೇ ಆರ್ ಏಬಲ್ ಟು ಡೂ ಸೋ ಮೆನಿ ಥಿಂಗ್ಸ್. ಅವ್ರ ಮನಸ್ಸು ನಾವೇ ಅವ್ರಿಗೆ ಸಹಾಯ ಮಾಡಬೇಕು. ಆದರೆ ಇವತ್ತಿನ ದಿವಸ ಅವ್ರಿಗೆ ಮನಸ್ಸಿನಲ್ಲಿ ನಾವು ಬೇರೆಯವ್ರಿಗೆ ಏನಾದ್ರು ಒಂದು ಸಹಾಯ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಅವ್ರು ಕಂಡುಕೊಂಡು ಅವರೇ ಒಂದು ಎಬಿಲಿಟೀಸ್ ಅಂತ ಅವರೇ ಒಂದು ರೋಟರಿ ಸಂಸ್ಥೆಯನ್ನು ಒಂದು ಕ್ಲಬ್ನ ಹುಟ್ಟಾಕಿ ಅವರು ಸಮಾಜಕ್ಕೆ ನಾವೆಲ್ಲರೂ ಕೊಡುಗೆ ಕೊಡ್ಬೋದು ಅನ್ನೋದನ್ನು ಎಲ್ಲರೂ ತೋರಿಸ್ಕೊಂಡಿದ್ದಾರೆ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮ ಫಂಡ್ ರೈಸಿಂಗ್ ಪ್ರೋಗ್ರಾಮು. ಅವರು ಸ್ಪಾನ್ಸರ್ಸ್ಗಳನ್ನ ಹತ್ರ ಹೋಗಿ ಅವ್ರ ಫಂಡ್ ಕಲೆಕ್ಟ್ ಮಾಡಿ ಆ ಫಂಡಿಂದ ಜನಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದು ಎಲ್ಲ ಇಡೀ ಕನ್ನಡ ಜನತೆಗೆ ತಲುಪಿದ್ರೆ ರೋಟ್ರಿ ಏನು ಮಾಡ್ತಾಯಿದೆ ಅನ್ನೋದು ಒಂದು ಗೊತ್ತಾಗುತ್ತೆ. ಧನ್ಯವಾದ. ನಮ್ಮ ಹೆಸರು ಹೆಸರು ಪ್ರಭುಶಂಕರ್, ರೋಟರಿ ಬ್ಯಾಂಗ್ಳೂರು ವಿಜಯನಗರ. ಥ್ಯಾಂಕ್ ಯು.